ನೋಡ್ತಿದ್ದೀರಾ ನ್ಯೂಸ್ 84 ಕನ್ನಡ, ನ್ಯೂಸ್ ಅಂಡ್ ಮೋರ್. ರಂಜಾನ್ ಮಾಸ ಪವಿತ್ರವಾದಂಥ ಮಾಸ. ಇದರಲ್ಲಿ ಎಲ್ಲರೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ದಿನಕ್ಕೆ 5 ಬಾರಿ ಪ್ರಾರ್ಥನೆ ಮಾಡಿ ಉಪವಾಸ ಇದ್ದು ದೇವರಲ್ಲಿ ಬೇಡ್ಕೊಳ್ತಾರೆ. ಜೊತೆಗೆ ದೇಹವನ್ನು ದಂಡಿಸಿ ನಮ್ಮಲ್ಲಿರ್ತಕ್ಕಂಥ ಹಮ್ಮು ಬೇರೆ ಬೇರೆ ಥರದ ಗುಣಗಳಿದ್ದರೆ ಅದನ್ನು ದೇಹವನ್ನು ದಂಡಿಸಿ ಅದನ್ನು ಎಣಿಸ್ಕೊಳ್ತಕ್ಕಂಥ ಅಥವಾ ಪರಿಶುದ್ಧವಾಗಿ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ಮಾಸ. ಹಾಗಾಗಿ ಉಪವಾಸ ಇದ್ದು 5 ದಿನಕ್ಕೆ 5 ಬಾರಿ ಪ್ರಾರ್ಥನೆ ಮಾಡಿ ದೇವರು ಮಾಡ್ತಾ ಇದ್ದಾರೆ. ಆ ರೀತಿ ಈ ದಿನ 22ನೇ ದಿನದ ಉಪವಾಸ. ಇದು ನಾನು ಸಾಮಾನ್ಯ ಪ್ರತಿ ವರ್ಷ KR ಕ್ಷೇತ್ರದ ಅಥವಾ ಸುತ್ತಮುತ್ತಲ ಎಲ್ಲ ಮುಸ್ಲಿಂ ಬಾಂಧವರಿಗೆ ಎಲ್ಲರೂ ಕೂಡ ಇಫ್ತಿಯಾರ್ ಭೋಜನವನ್ನು ಅರೇಂಜ್ ಮಾಡಿದ್ದೀವಿ. ಈ ದಿನ ಕೂಡ ಇಫ್ತಿಯಾರ್ ಕೂಡ ಅರೇಂಜ್ ಮಾಡಿದ್ದೀವಿ. ಎಲ್ಲರೂ ಕೂಡ ಹೆಚ್ಚಿನ ಭಾಗವಹಿಸಿದ್ದಾರೆ. ಮೋರಿಗಳು ಬಂದಿದ್ದಾರೆ, ನಮ್ಮ ಅಧ್ಯಕ್ಷರು ಲಕ್ಷ್ಮಣ್ ಅವರು, ಮಾಜಿ ಮೇಯರ್ಗಳು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀವಿ. ಅಂದರೆ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾರೆ. ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಮೂಲಕ ನಮ್ಮ ಈ ಕೃಷ್ಣರಾಜ ಕ್ಷೇತ್ರದಲ್ಲಿ ನಮ್ಮ MK ಸೋಮಶೇಖರ್ ಸಾಹೇಬರು ಸುಮಾರು 25 ವರ್ಷದಿಂದ ನಿರಂತರವಾಗಿ ರಂಜಾನ್ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡು ನಿರಂತರವಾಗಿ ಕೊಡ್ತಾ ಇದ್ದಾರೆ. ಇವಾಗ ನಾವು ಎಷ್ಟೇ ಕೊಡ್ತಿದ್ದೇನೆ ಕಡಿಮೆ. ಯಾಕಂದರೆ ಈ ಬಾಂಧವ್ಯನ ಈ ಕ್ಷೇತ್ರದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಒಂದಾಗಿದೆ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ಹೆಸರನ್ನು ಕೊಟ್ಟಿರುವಂಥ ನಮ್ಮ MK ಸೋಮಶೇಖರ್ ಅವರು ಅವ್ರಿಗೆ ವಯಸ್ಸು ಆರೋಗ್ಯ ನೀಡಲಿ ಅಂತ ಹೇಳಿ ನಾವು ರಂಜಾನ್ ಒಂದು ಪವಿತ್ರವಾದಂಥ ಹಬ್ಬ. ಈ ಹಬ್ಬದಲ್ಲಿ ಮುಸಲ್ಮಾನ್ ಬಾಂಧವರು ಪ್ರತಿನಿತ್ಯ ಉಪವಾಸ ಇದ್ಕೊಂಡು ದೇವರ ಸ್ಮರಣೆ ಮಾಡ್ತಾರೆ. 6 ಗಂಟೆ ನಂತರ ಅವರಿಗೆ ಒಂದು ಊಟದ ವ್ಯವಸ್ಥೆ ಇದೆ. ಆ ಒಂದು ವ್ಯವಸ್ಥೆನ ಪ್ರತಿ ವರ್ಷ ನಮ್ಮ KR ಕ್ಷೇತ್ರದ ಮಾಜಿ ಶಾಸಕರಾದಂಥ ಸನ್ಮಾನ್ಯ MK ಸೋಮಶೇಖರ್ ಅವರು ಪ್ರತಿ ವರ್ಷ ಮುಸಲ್ಮಾನ್ ಬಾಂಧವರಿಗೆ ನಾವೆಲ್ಲ ಒಂದೇ ಅನ್ನೋ ಒಂದು ಭಾವೈಕ್ಯತೆಯನ್ನು ರೂಪಿಸುವುದಕ್ಕೋಸ್ಕರ ಪ್ರತಿ ವರ್ಷವೂ ಒಂದು ಇಫ್ತಿಯಾರ್ ಕೂಟವನ್ನು ನಮ್ಮ ಕ್ಷೇತ್ರದಲ್ಲಿ ಏರ್ಪಾಡು ಮಾಡಿ ಪ್ರತಿ ಮುಸಲ್ಮಾನ್ ಬಾಂಧವರ ಜೊತೆಗೆ ನಮಗೂ ಸಹ ಭೋಜನದ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಸಂತೃಪ್ತಿ ಪಡಿಸ್ತಾ ಇದ್ದಾರೆ. ಮುಂದೆ ಅವ್ರಿಗೆ ಒಳ್ಳೆಯದಾಗಲಿ, ಅವರು MLA ಆಗಿ ಶಾಸಕರಾಗಿ ಮಂತ್ರಿಗಳಾಗಲಿ ಅಂತೇಳಿ ನಾವು ಇವತ್ತು ಆಶಿಸ್ತಾ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ. अस्सलाम वालेकुम रहमतुल्लाहि व बरकातहू। आज हमें मैसूर में ग्रार के पास हमारे MLA ex-MLA साहब MK सोमशेखर साहब की तरफ से जो इफ्तार की दावत थी वहाँ पर आए थे, गेट टुगेदर करे थे इफ्तार का। बहुत खुशी हुई हमें ये देखकर कि MLA साहब के अंदर जो है हर धर्म वालों की इज्जत है, हिंदू मुस्लिम नहीं है, मोहब्बत है आपस में। और इस वक्त में जब सब जगह नफरतें बांटी जा रही, हेट स्पीच करना, हेट फैलाना, एक दूसरे को लड़ाना, आपस में सब करना करें, ऐसे माहौल में हमारे ex-MLA साहब MK सोमशेखर साहब जो हैं मोहब्बत बांटने का काम कर रही है इफ्तार के तरीके से कि और दूसरे तरीके से। बहुत खुशी हुई यहाँ पर आकर, और हमें दुआ करती कि ऐसे जो MLA सही हम ना बाकी रहना, ऐसे MLA जो ही जीतना और ऐसे ही MLA हमारे खून के मुस्तकबिल को आगे ले जाने के लिए काफ़ी हम जो आ रही सब हेट स्पीच फैला रही है, इससे बचकर सही आदमी को वोट भी देना है और सही आदमी को जिताना है। बहुत तहे दिल से इनका शुक्रिया अदा करता हूँ। हमारे बोले इफ्तार की दावत में बहुत मोहब्बत कीजिए और साथ
सारे मुसलमान भाई जो मिलजुल कर सारे मुसलमान भाइया और हमारे हिंदू बिरादरी के सब भाई मिलकर हमें आपस में मोहब्बत के साथ इफ्तार की दावत दी।